ಹಾಯ್ ಫ್ರೆಂಡ್ಸ್, ಅಸ್ಸಲಾಮ್ ಅಲೈಕುಮ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರೋ ಅನ್ಕೊಂತ ಇವತ್ತು ನಾನು ಮಾಡ್ತಾ ಇದ್ದೀನಿ ತಂದೂರಿ ಚಿಕನ್ ಸ್ಟಿಕ್ ಕಬಾಬ್. ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ನಾನು ಇಲ್ಲಿ 300 ಗ್ರಾಮ್ ಚಿಕನ್ ತಗೊಂಡಿದ್ದೀನಿ. ಈ ತರ ಚಿಕ್ಕದಾಗಿ ಕಟ್ ಮಾಡಿಕೊಂಡಿದ್ದೀನಿ. ಇದಕ್ಕೆ ಗರಂ ಮಸಾಲ 1/4 ಟೀ ಸ್ಪೂನ್, ಪೆಪ್ಪರ್ ಪೌಡರ್ 1/4 ಟೀ ಸ್ಪೂನ್, ಚಾಟ್ ಮಸಾಲ 1/4 ಟೀ ಸ್ಪೂನ್, ಜೀರಾ ಪೌಡರ್ 1/4 ಟೀ ಸ್ಪೂನ್, ಅರಿಶಿನ ಪೌಡರ್ 1/4 ಟೀ ಸ್ಪೂನ್, ರೆಡ್ ಚಿಲ್ಲಿ ಪೌಡರ್ 1 ಟೀ ಸ್ಪೂನ್, ಧನಿಯಾ ಪೌಡರ್ ಅರ್ಧ ಟೀ ಸ್ಪೂನ್, ಉಪ್ಪು ರುಚಿಗೆ ತಕ್ಕಷ್ಟು. ನಾನು ಇದನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಂತೀನಿ. ಇದಕ್ಕೆ ಮೊಸರು 2 ಟೀ ಸ್ಪೂನ್ ಹಾಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತೀನಿ. ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ಇದರಲ್ಲಿ ನಾನು ಒಂದು ಚಿಕ್ಕ ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ, ಒಂದು ಮೀಡಿಯಂ ಸೈಜ್ ಈರುಳ್ಳಿ. ಇದನ್ನ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಂತೀನಿ. ಇವಾಗ ಇದನ್ನ ನಾನು 1 ಅವರ್ ಫ್ರಿಜ್ ಅಲ್ಲಿ ಇಕ್ತೀನಿ. ಇವಾಗ ಇದು ಫ್ರಿಜ್ 1 ಅವರ್ ಆಯ್ತು. ಇವಾಗ ಫ್ರಿಜ್ ಇಂದ ತಗೊಂಡಿದ್ದೀನಿ. ಇದಕ್ಕೆ ಅವಾಗ್ಲೇ ಬಟರ್ ಹಾಕೋದ್ ಮರ್ತ್ ಬಿಟ್ಟೆ, ಇವಾಗ ಹಾಕೊಂತ ಇದೀನಿ. ಇದರಲ್ಲಿ ಬಟರ್ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಬಟರ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈ ತರ ಸ್ಟಿಕ್ ಸಿಗತ್ತೆ ಮಾರ್ಕೆಟ್ ಅಲ್ಲಿ. ಈ ತರ ತಗೊಂಡು ಇವಾಗ ನಾನು ಇದಕ್ಕೆ ಸ್ಟಿಕ್ ಅಲ್ಲಿ ಇವಾಗ ಫಸ್ಟ್ ಕ್ಯಾಪ್ಸಿಕಮ್ ತಗೊಂತೀನಿ. ಈ ತರ ಹಾಕೊಂತೀನಿ. ಈ ತರ ಇವಾಗ ನಾನು ಒಂದು ಈರುಳ್ಳಿ ಪೀಸ್ ತಗೊಂತೀನಿ, ಒಂದು ಚಿಕನ್ ಪೀಸ್ ತಗೊಂತೀನಿ, ಮತ್ತೆ ಒಂದು ಚಿಕನ್. ಇವಾಗ ಒಂದು ಈರುಳ್ಳಿ ಪೀಸು, ಒಂದು ಚಿಕನ್, ಒಂದು ಕ್ಯಾಪ್ಸಿಕಮ್. ಈ ತರ ಮಾಡ್ಕೊಳ್ಳಿ. ರೆಸ್ಟೋರೆಂಟ್ಗೆ ಹೋಗೋರು ಜಾಸ್ತಿ ಜನ ಇರ್ತಾರೆ, ಏನಾದ್ರೂ ಚೆನ್ನಾಗಿ ತಿನ್ಕೊಂಡ್ ಬರೋಣ ಅಂತವ್ರು ಈ ತರ ಮನೆಯಲ್ಲೇ ಈ ತರ ಮಾಡಿ ತಿನ್ನಿ ನೋಡಿ. ನಿಮಗೆ ಇಷ್ಟ ಆಗತ್ತೆ. ಒಂದ್ಸತಿ ಮಾಡಿ ನೋಡಿ. ನೋಡಿ ಇವಾಗೆಲ್ಲ ನಾನು ರೆಡಿ ಮಾಡಿಕೊಂಡಿದ್ದೀನಿ. ಈ ತರ ಇವಾಗ ಇದನ್ನ ಗ್ರಿಲ್ ಮಾಡ್ಕೊಳ್ಳೋಣ. ನಾವು ಹೇಗೆ ಮಾಡೋದಂತ ತೋರಿಸ್ತೀನಿ ಬನ್ನಿ. ಸ್ಟೋವ್ ಮೇಲೆ ಗ್ರಿಲ್ ಇಕ್ಕಿದ್ದೀನಿ. ಇವಾಗ ಇದಕ್ಕೆ ಆನ್ ಮಾಡ್ಕೊಂತೀನಿ. ಇವಾಗ ನಾನು ಒಂದೊಂದು ಇಕ್ತೀನಿ. ತಿರುಗಿಸ್ತಾ ಫ್ರೈ ಮಾಡ್ಕೊಳ್ಳೋಣ. ಈ ತರ ತಿರುಗಿಸ್ಕೊಂತ ಗ್ರಿಲ್ ಮಾಡಿ ಇದು ಮಾಡ್ಕೊಳ್ಳೋಣ ನಾವು ಫ್ರೈ. ಸ್ವಲ್ಪ ಬಟರ್ ಹಚ್ಕೊಂತೀನಿ. ಈ ತರ ಎಷ್ಟು ಚೆನ್ನಾಗಿ ಸ್ಮೋಕಿ ಇದು ಬರ್ತಾ ಇದೆ ನೋಡಿ. ಈ ತರ ಮನೆಯಲ್ಲೇ ಮಾಡ್ಕೊಂಡು ತಿನ್ ನೋಡಿ ಒಂದ್ಸತಿ, ಚೆನ್ನಾಗೇ ಇರುತ್ತೆ. ಇವಾಗ ಇದು ರೆಡಿ ಆಗಿದೆ. ಇವಾಗ ಇರೋ ಇದನ್ನು ಇಟ್ಕೊಂಡು ಈ ಕಡೆ ಈ ತರ ತಂದೂರಿ ಚಿಕನ್ ಸ್ಟಿಕ್ ಕಬಾಬ್
ಈ ತರ ಮಾಡಿ ನೋಡಿ, ಎಲ್ಲಾರ್ಗೂ ಇಷ್ಟ ಆಗತ್ತೆ. ಮಕ್ಕಳಿಗೆ, ದೊಡ್ಡವ್ರಿಗೆ ಎಲ್ರೂ ಇಷ್ಟಪಟ್ಟು ತಿಂತಾರೆ. ಇವಾಗ ಇದಕ್ಕೂ ಬಟರ್ ಹಚ್ಕೊಂತೀನಿ. ಈ ತರ ತಿರ್ಸ್ಕೊಂಡು ತಂದೂರ್ ಮಾಡ್ಕೊಳ್ಳೋಣ. ಮೀಡಿಯಂ ಸ್ಲೋ ಆಗಿಕೊಳ್ಳಿ. ಗ್ಯಾಸ್ದು ಸ್ಲೋ ಆಗಿಕೊಂಡು ಇದು ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಚಿಕನ್ ಸೋದೋಗುತ್ತೆ. ಒಳಗಡೆ ಹಸಿ ಆಗಿರುತ್ತೆ, ಮೇಲ್ಗಡೆ ಸೋದೋಗುತ್ತೆ, ತಿನ್ನಕ್ಕೆ ಚೆನ್ನಾಗಿರಲ್ಲ. ಈ ತರ ಮೀಡಿಯಂ ಟು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ. ತಂದೂರಿ ಚಿಕನ್ ಕಬಾಬ್ ರೆಡಿ ಆಗಿದೆ. ಇದನ್ನು ಸ್ಟವ್ ಆಫ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ತಂದೂರಿ ಸ್ಟಿಕ್ ಚಿಕನ್ ಕಬಾಬ್ ರೆಡಿ ಆಗಿದೆ. ವಿಡಿಯೋ ನೋಡಿ, ಒಂದ್ಸತಿ ಮಾಡಿ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.